ಕೆನಿಶಾ ಫ್ರಾನ್ಸಿಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅವರು ಅಪ್ಲೋಡ್ ಮಾಡಿದಂತಹ ವಿಡಿಯೋಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆರಂಭ ಆಗುತ್ತೆ. ಆ ಚರ್ಚೆ ಆರಂಭ ಆಗ್ತಾ ಇದ್ದ ಹಾಗೆ ಮತ್ತಷ್ಟು ಹೇಟ್, ಮತ್ತಷ್ಟು ಆಕ್ರೋಶವನ್ನ, ಅದು ವಿರೋಧವನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಹಾಗೆ ಕೆನಿಶಾ ರಾತ್ರಿ ಆಗ್ತಾ ಇದ್ದ ಹಾಗೆ ಮಗದೊಂದು ಪೋಸ್ಟ್ ಅನ್ನ ಮಾಡಿಬಿಡ್ತಾರೆ. ಯಾಕಂದ್ರೆ ಅವರು ಆಡಿದಂತಹ ಮಾತು ವಿರೋಧಕ್ಕೊಳಗಾಗಿತ್ತು, ಟ್ರೋಲಿಂಗ್ಗೆ ಒಳಗಾಗಿತ್ತು. ರಾತ್ರಿ ಪೋಸ್ಟ್ ಮಾಡುವಂತಹ ಕೆನಿಶಾ ನಾನು ರವಿ ಮೋಹನ್ ಅವರಿಂದ ದೂರ ಆಗ್ತಾ ಇದ್ದೀನಿ ಅಂತ ಹೇಳಿ ಘೋಷಣೆ ಮಾಡಿಬಿಡ್ತಾರೆ. ನಾನು ಆತನನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀನಿ, ನನಗೂ ಆತನಿಗೂ ಇನ್ಮೇಲೆ ಯಾವುದೇ ಸಂಬಂಧ ಇಲ್ಲ, ಆತನಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಆತ ಈ ಟ್ರೋಲಿಂಗ್ ನಿಂದ ಅಥವಾ ಈ ಮಾನಸಿಕ ಯಾತನೆಯಿಂದ ಹೊರಗಡೆ ಬರಲಿ ಅನ್ನುವಂತಹ ಕಾರಣಕ್ಕಾಗಿ ನಾನು ಆತನ ಜೊತೆಗಿದ್ದೆ, ಆತನಿಗೆ ಸಹಾಯ ಮಾಡೋಕೆ ಅಂತ ಹೇಳಿ ನಾನು ಆತನ ಜೊತೆಗಿದ್ದೆ. ಆದ್ರೆ ಇದು ಮುಗಿಯಿತು, ಇದನ್ನ ಇಲ್ಲಿಗೆ ನಿಲ್ಲಿಸಿಬಿಡ್ಬೇಕು ಅಂತ ನನ್ಗನ್ನಿಸ್ತಾ ಇದೆ. ಬೇರೆಯವರ ಯುದ್ಧವನ್ನ ನಾನು ಯಾವತ್ತೂ ಕೂಡ ಹೋರಾಟ ಮಾಡೋದಿಲ್ಲ, ಬೇರೆಯವ್ರಿಗಾಗಿ ನಾನು ಯಾಕೆ ಫೈಟ್ ಮಾಡಬೇಕು, ಬಿಟ್ಬಿಡ್ತಾ ಇದ್ದೀನಿ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ರಾತ್ರಿ ವೇಳೆಗೆ ಪೋಸ್ಟ್ ಮಾಡ್ತಾರೆ ಕೆನಿಶಾ ಫ್ರಾನ್ಸಿಸ್. ಆಕೆಯ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ನಾನು ಹೇಳಬೇಕಾದಕ್ಕಿಂತ ಮತ್ತು ಹೇಳಬಹುದಾಗದಕ್ಕಿಂತ ಹೆಚ್ಚಿನದನ್ನ ನಾನು ಹೇಳ್ಬಿಟ್ಟಿದ್ದೀನಿ. ಕೆಲವನ್ನ ವಿಡಿಯೋದಲ್ಲಿ ಅನಗತ್ಯವಾಗಿ ನಾನು ಮಾತನಾಡ್ಬಿಟ್ಟಿದ್ದೀನಿ. ಈ ಕಥೆಯನ್ನ ನಾನು ಬಹಳ ಪ್ರೀತಿಯಿಂದ ಎಂಟ್ರಿ ಆದೆ, ಆದ್ರೆ ಇವತ್ತು ಸೈಲೆಂಟ್ ಆಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಮೆನ್ಷನ್ ಮಾಡ್ತಾರೆ ತಮ್ಮ ಆ ಲಾಸ್ಟ್ ಪೋಸ್ಟ್ ನಲ್ಲಿ. ಜೊತೆಗೆ ಜನ ಆಲ್ರೆಡಿ ರವಿ ಮೋಹನ್ ಬಗ್ಗೆ ಒಂದು ನಿರ್ಧಾರ ಮಾಡಿಬಿಟ್ಟಿದ್ರು, ಆತ ಇಂಥ ವ್ಯಕ್ತಿ ಅಂತ ಹೇಳಿ. ಆತನನ್ನ ರಕ್ಷಣೆ ಮಾಡೋಕೆ ನನ್ನ ಲೈಫ್ನ ಮೇನ್ ಪೋರ್ಷನ್ನೇ ನಾನು ಆತನಿಗೆ ಕೊಟ್ಟೆ, ಆತನನ್ನ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆತನ ಪರವಾಗಿ ಸ್ಪಷ್ಟೀಕರಣವನ್ನ ನೀಡೋಕೆ, ಆತನನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಆದ್ರೆ ನನ್ಗೀಗ ಅರ್ಥ ಆಗಿದೆ, ಚಮತ್ಕಾರಕ್ಕೆ ವ್ಯಸನಿಯಾಗಿರುವಂತಹ ಜಗತ್ತಿನಲ್ಲಿ ಈ ಕೇರು, ಕನ್ಸರ್ನು ಇದೆಲ್ಲ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾರ್ವಜನಿಕರು, ಸಿನಿಮಾ ಉದ್ಯಮದಲ್ಲಿರೋರು ಅಥವಾ ರವಿ ಮೋಹನ್ ಅವರನ್ನ ಇಷ್ಟಪಡೋರು, ಇಷ್ಟಪಡದೇ ಇರೋರು, ಅವ್ರಿಗೆ ಅವಮಾನ ಮಾಡೋರು, ಅವಮಾನ ಮಾಡದೇ ಇರೋರು, ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ನನ್ನವರಲ್ಲ, ಇನ್ನು ಮೇಲೆ ರವಿ ಮೋಹನ್ ನನ್ನವರಲ್ಲ, ಅವರು ನಿಮ್ಮವರು. ನಾನು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ನೀಡೋದಿಲ್ಲ. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಅಗತ್ಯನೂ ಇಲ್ಲ ಅಂತ ಹೇಳಿ ಪೋಸ್ಟ್ ಮಾಡ್ತಾರೆ ಕೆನಿಶಾ ಫ್ರಾನ್ಸಿಸ್. ಜೊತೆಗೆ ಮೊದಲನೇದಾಗಿ ನಾನು ಯಾವತ್ತಿಗೂ ನನ್ನದಲ್ಲದ ಯುದ್ಧಗಳನ್ನ ನಾನು ನಡೆಸುವುದಿಲ್ಲ, ಆದ್ರೆ ಒಳ್ಳೆಯ ಜನರಿಗೆ ಬದುಕೋಕೆ ಅವಕಾಶ ಬೇಕು. ಆ ಟೈಮ್ನಲ್ಲಿ ಅವ್ರಿಗೆ ಯಾರಾದ್ರೂ ಬೆಂಬಲ ನೀಡೋದು ಉತ್ತಮ ಅನ್ನುವಂತಹ ಕಾರಣಕ್ಕಾಗಿ ನಾನು ರವಿ ಮೋಹನ್ ಅವರ ಬದುಕಿನಲ್ಲಿ ಎಂಟ್ರಿ ಆದೆ. ಆದ್ರೆ ನಾನೇ ಮೂರ್ಖಳಾಗಿದ್ದೆ. ಈ ಜಗತ್ತು ಸುಳ್ಳುಗಾರರು, ಮೋಸಗಾರರು ಅಂಥವರಿಂದಾನೇ ನಡೆಯುತ್ತೆ, ಅಂಥವರಿಗೆ ಬೆಲೆ ಕೊಡುತ್ತೆ. ನಾನು ಅವರನ್ನ ಬಹಳ ಶಾಂತಿಯಿಂದ, ಪ್ರೀತಿಯಿಂದ ರಿಲೀಸ್ ಮಾಡ್ತಾ ಇದ್ದೀನಿ, ಬಿಡುಗಡೆಗೊಳಿಸ್ತಾ ಇದ್ದೀನಿ. ಅವರ ಮೇಲಿದ್ದಂತಹ ನನ್ನ ಎಲ್ಲ ಜವಾಬ್ದಾರಿಗಳಿಂದ ನಾನು ಹೊರಗಡೆ ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಅವರ ಜೊತೆಗೆ ನಾನಿರೋದಿಲ್ಲ. ನಾನು ಮ್ಯೂಸಿಕ್ ಅನ್ನು ಬಿಡ್ತಾ ಇದ್ದೀನಿ, ನಾನು ಚೆನ್ನೈನನ್ನು ಬಿಡ್ತಾ ಇದ್ದೀನಿ, ನನ್ನ ಥೆರಪಿಯನ್ನು ನಾನು ಬಿಡ್ತಾ ಇದ್ದೀನಿ, ಇಲ್ಲಿರುವಂತಹ ಎಲ್ಲವನ್ನೂ ಬಿಟ್ಟು ನಾನು ದೂರ ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ರವಿ ಮೋಹನ್ ಅವರ ಬದುಕಿನಲ್ಲಿ ಇನ್ಮೇಲೆ ನಾನಿರೋದಿಲ್ಲ, ಸಾಕಾಗಿ ಹೋಗಿದೆ ನನಗೆ ಅನ್ನುವುದು ಕೆನಿಶಾ ಫ್ರಾನ್ಸಿಸ್ ಅವರ ಈ ಕೊನೆಯ ಪೋಸ್ಟ್ ಹೇಳುವಂತಹ ಮಾತು. ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬುಲ್ಲಿಂಗ್ ಆದಮೇಲೆ ಅವ್ರ ವಿರುದ್ಧ ಅಷ್ಟೊಂದೆಲ್ಲ ಹೇಟ್ ಕ್ರಿಯೇಟ್ ಆದಂತಹ ನಂತರದಲ್ಲಿ ಕೆನಿಶಾ ಫ್ರಾನ್ಸಿಸ್ ಅವರಿಗೆ ಅದನ್ನ ಸಹಿಸುವಂಥ, ಇನ್ನು ಮೇಲೆ ನನಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕೆಗೆ ಅನ್ಸಿದೆ. ಹಾಗಾಗಿ ವಿಡಿಯೋ ಮಾಡಿದ್ರು. ಆದ್ರೆ ವಿಡಿಯೋ ಅದು ತಿರುಮಂತ್ರವಾಗ್ಬಿಡ್ತು. ಆ ವಿಡಿಯೋನೇ ಹಿಡ್ಕೊಂಡು ಆಕೆಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್, ಆಕ್ರೋಶ ವ್ಯಕ್ತವಾಗ್ಬಿಡ್ತು. ಅದರ ಜೊತೆಗೆ ಅವರು ತಮಿಳಿನ ಈಗಿನ ಮುಖ್ಯಮಂತ್ರಿ ನಟ ವಿಜಯ್ ಅವರ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ ಒಂದು ಕಡೆ. ಅಂದ್ರೆ ಏನೂ ಮಾಡೋಕ್ಕಾಗಲ್ಲ, ಏನೇ ಇದ್ರು ಈಗ ಅಂಥ ಸಿಎಂ ಅವರೇ, ಸಿಎಂ ಆಗೋಕ್ ಹೊರಟಿದ್ದವರೇ ಏನೇನೋ ಸಮಸ್ಯೆಗಳು ಬಂದು ಸಿಎಂ ಆದ್ರು ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ತ್ರಿಷಾ ಹಾಗೆಯೇ ವಿಜಯ್ ಅವರ ಸ್ನೇಹದ ಬಗ್ಗೆ ಏನ್ ಚರ್ಚೆ ಇತ್ತೋ ಅದಾದ ನಂತರದಲ್ಲೂ ಕೂಡ ವಿಜಯ್ ಸಿಎಂ ಆಗ್ಬಿಟ್ರು, ಹಾಗಾಗಿ ನೀವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನನ್ನ ವಿಚಾರದಲ್ಲೂ ನೀವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಿಬಿಟ್ಟಿದ್ರು ಆ ವಿಡಿಯೋದಲ್ಲಿ. ಹಾಗಾಗಿ ವಿಜಯ್ ಅವರ ಅಭಿಮಾನಿಗಳು ಕೂಡ ಕೆನಿಶಾ ಅವರ ವಿರುದ್ಧ ತಿರುಗಿಬಿಟ್ಟಿದ್ರು. ಅದಾದ ನಂತರವೇ ರಾತ್ರಿ ಆಕೆ ಆ ವಿಡಿಯೋನ ಡಿಲೀಟ್ ಮಾಡಿತ್ತು. ಅದಾದ ಬಳಿಕ ಸಾಕಾಗಿ ಹೋಯ್ತು ನನಗೆ, ಈ ಸಹವಾಸವೇ ಬೇಡ, ರವಿ ಮೋಹನ್ನೂ ಬೇಡ, ಸಿನಿಮಾನೂ ಬೇಡ, ಮ್ಯೂಸಿಕ್ಕೂ ಬೇಡ, ಥೆರಪಿನೂ ಬೇಡ, ಏನೂ ಬೇಡ, ಎಲ್ಲದರಿಂದ ನಾನು ದೂರ ಹೋಗ್ತೀನಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿ ಸೋಷಿಯಲ್ ಮೀಡಿಯಾದಿಂದಲೇ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಕೆನಿಶಾ ಫ್ರಾನ್ಸಿಸ್.
ಇದೆಲ್ಲ ಆದ ನಂತರವೇ ಇವತ್ತು ರವಿ ಮೋಹನ್ ಅವರು ಮಾಧ್ಯಮದ ಮುಂದೆ ಬಂದಿದ್ದು. ಇದೆಲ್ಲ ಆದ ನಂತರವೇ ಕೆನಿಷಾ ಅವರ ವಿಡಿಯೋ, ಕೆನಿಷಾ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್, ರವಿ ಮೋಹನ್ ಅವರಿಂದ ದೂರ ಆಗ್ತಾ ಇದ್ದೀನಿ ಅಂತ ಹೇಳಿ ಆಕೆ ಹೇಳಿದಂತಹ ನಂತರದಲ್ಲೇ ರವಿ ಮೋಹನ್ ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದು. ಮಾಧ್ಯಮದ ಮುಂದೆ ಬಂದು ಕಣ್ಣೀರನ್ನ ಹಾಕಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.